ಸಂಗೀತ ಅವರು ಎಷ್ಟು ಚೆನ್ನಾಗಿರ್ಬೇಕಂತ ಅನ್ಕೊಂತಾರ, ಆದರೆ ಅಷ್ಟೇ ಜಲ್ದಿ ಕೋಪ ಬರ್ತದೆ ಅವ್ರಿಗೆ. ಯಾಕಂತಂದ್ರೆ ಅವರು ಏನೇ ಇದ್ರು ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರಲ್ವಾ, ಕೋಪ ಬಂದಾಗ ಸಡನ್ ಆಗಿ ತೋರಿಸ್ಕೊಂಡು ಬಿಡ್ತಾರ. ಬೇಜಾರಾದಾಗ ಕೂಡ ಸಡನ್ ತೋರಿಸ್ಕೊಂತಾರ, ಖುಷಿ ಆದಾಗ ಅದನ್ನ ಹಂಗೆ ತೋರಿಸ್ಕೊಂಡು ಬಿಡ್ತಾರೆ, ಖುಷಿಯಾಗಿದ್ದೀನಿ ನಾನು ಅನ್ನೋ ಥರ. ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅವ್ರದ್ದು ಕ್ಯಾರೆಕ್ಟರ್. ಆದರೆ ನಿನ್ನೆ ಈ ಬಿಗ್ ಬಾಸ್ ಮನೆಗೆ ಏನಾಯ್ತು ಗೊತ್ತಾ, ಕಾರ್ತಿಕ್ ಅವ್ರು ಇವ್ರ ಜೊತೆ ಅಷ್ಟಾಗಿ ಮಾತಾಡ್ತಿಲ್ಲ. ಯಾಕಂತಂದ್ರೆ ಅವ್ರು ಸರ್ ಆಗಿದ್ದಾರಲ್ವಾ, ನಿನ್ನೆ ಅವರು ಶಿಕ್ಷಕರಾಗಿದ್ರು, ಇವರು ಸ್ಟೂಡೆಂಟ್. ಈಗ ಸ್ಟೂಡೆಂಟ್ ಹತ್ರ ಸರ್ಸ್ ಬಂದು ಮಾತಾಡ್ತಾರ? ಇಲ್ಲ. ಇವರೇ ಹೋಗಿ ಮಾತಾಡಿದ್ರು ಕೂಡ ಅದು ಕರೆಕ್ಟ್ ಅನ್ಸಲ್ಲ. ನಿನ್ನೆ ಇವ್ರು ಹೇಳಿದ್ರು, ಸಂಗೀತ ಅವರು ಹಾಯ್ ಅಂತ ಹೇಳಿದ್ರು ಸರ್. ಈಗ ಸರ್ ಹಿಂಗೆಲ್ಲ ಮಾತಾಡ್ತಾರೇನ ಅಂತ ಹೇಳಿ ಕಾರ್ತಿಕ್ ಅವ್ರು ಹೇಳಿದ್ರು. ಆಮೇಲೆ ಇಲ್ಲಿ ಕುಂತಿದ್ರಲ್ವಾ, ಎಲ್ಲಿ ಅಂತಂದ್ರೆ ನಾನು ಕ್ಲಾಸ್ ಬಂಕ್ ಹೊಡೆದು ಬಂದಿದ್ದೀನಿ, ಇಲ್ಲಿ ಕೂಡಾಕತ್ತೀನಿ ಅಂತೆಲ್ಲ ಹೇಳಕತ್ತಿದ್ರು ಸಂಗೀತ ಅವರು. ಅವಾಗ ಕಾರ್ತಿಕ್ ಅವರು ಮಾಸ್ಟರ್ ಆಗಿದ್ದಾರಲ್ವ, ಈಗ ಅವ್ರದ್ದು ಜವಾಬ್ದಾರಿ ಐತೆ, ಈಗ ಸ್ಟೂಡೆಂಟ್ ಜೊತೆ ಸ್ಟ್ರಿಕ್ ಆಗಿರ್ಬೇಕು. ಅದರಲ್ಲಿ ಅವರು ಪೊಲಿಟಿಕಲ್ ಸಾರ್ ಆಗಿದ್ರಲ್ವ, ಅವ್ರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಈಗ ಪೊಲಿಟಿಕಲ್ ಅಂತ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಅದು ಸಬ್ಜೆಕ್ಟ್ ಕೂಡ ತುಂಬಾ ಸೀರಿಯಸ್ ಆಗಿರ್ತದ, ಅಷ್ಟೇ ಸೀರಿಯಸ್ ಆಗಿ ಮಾಡಬೇಕು. ಅದಕ್ಕಿಂತ ಇವ್ರು ಜಾಸ್ತಿ ಸೀರಿಯಸ್ ಆಗಿದ್ರು. ನಿನ್ನೆ ಕ್ಯಾರೆಕ್ಟರ್ ಹಂಗೆ ಕೊಟ್ಟಿದ್ರಲ್ವಾ, ಏನ್ ಮಾಡಕ್ಕಿಲ್ಲ, ಮಾಡ್ಬೇಕಲ್ವಾ, ಮಾಡ್ತಿದ್ರು ಕಾರ್ತಿಕ್ ಅವರು. ಆದ್ರೆ ಅಷ್ಟೇ ಮಾತಾಡಕ್ ಹೋಗಿದ್ರು. ನಿನ್ನೆ ಅದೆಲ್ಲ ಆಯ್ತಲ್ಲ, ಆಮೇಲೆ ಈ ಕಡೆ ಇಬ್ಬರ ಮಧ್ಯೆ ಸ್ವಲ್ಪ ಜಗಳ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂತ ಈಗ ಏನೇ ಹೇಳಿದ್ರು ಕೂಡ ಸಂಗೀತ ಅವ್ರು ಎಷ್ಟು ಜಲ್ದಿ ಒಪ್ಕೊಳಕತ್ತಾರಲ್ಲ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಕತ್ತಿದ್ರು. ಈಗ ಕ್ಲಾಸ್ ಆಗಿ ಬಂದಾಗ ಎಲ್ಲ ಪಾಠ ಮಾಡ್ತಿರ್ತಾರಲ್ವ, ಅವಾಗ ಎಲ್ಲ ಕೇಳಕತ್ತಿದ್ರು, ಆ ಥರ ಈ ಥರ ಅಂತ ಹೇಳಿ ಕ್ವಶನ್ಸ್ ಎಲ್ಲ ಕೇಳಕತ್ತಿದ್ರಲ್ವ. ಅವಾಗ ಸಂಗೀತ ಅವರು ಒಪ್ಕೊಳಕತ್ತಿದ್ರಲ್ವ, ಏನ್ ಸಂಗೀತ ಅವ್ರು ಇಷ್ಟು ಜಲ್ದಿ ಒಪ್ಕೊಳಕತ್ತಾರ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿದ್ರು. ಆಮೇಲೆ ಅವ್ರು ಅನ್ಕೊಂಡ್ರು, ಎಲ್ಲ ಮಾತಾಡಿದ್ರು, ಎಲ್ಲ ಆಯ್ತು. ಅದು ಸ್ವಲ್ಪ ಅಲ್ಲಿ ಸ್ವಲ್ಪ ಜಗಳ ಆಯ್ತು ಅಂತಾನೆ ಹೇಳ್ಬೋದು, ಬಟ್ ದೊಡ್ಡ ಮಟ್ಟಕ್ಕಾಗಿಲ್ಲ, ಬಟ್ ಮನಸ್ತಾಪ ಆಗೋ ಥರ ಸ್ವಲ್ಪ ಜಗಳ ಆಯ್ತಲ್ಲಿ ಅಂತಾನೆ ಹೇಳ್ಬೋದು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಸಂಗೀತ ಅವ್ರು ಹೇಳಕತ್ತಿದ್ರು, ಕಾರ್ತಿಕ್ ಅವರು ವಿನಯ್ ಅವ್ರಿಗೆ ಬಕೆಟ್ ಹಿಡಿಯಕತ್ತಾರ ಅಂತ ಹೇಳಿ ಅನ್ಸಕತ್ತದಲ್ಲ, ಯಾಕೆ ಹಿಂಗೆ ಆಗಾಕತ್ತಾರ, ಯಾಕೆ ಹಿಂಗೆ ಚೇಂಜ್ ಆಗಾಕತ್ತಾರ ಇವ್ರು ಅಂತ ಹೇಳಿ ಸಂಗೀತ ಅವರು ಹೇಳಿದ್ರು. ಆಮೇಲೆ ಇರ್ಲಿ ಬಿಡಿ ದೀದಿ ಅಂತ ಹೇಳಿ ಪ್ರತಾಪ್ ಅವರು ಸಮಾಧಾನ ಮಾಡಕತ್ತಿದ್ರು. ಆದ್ರೆ ಇಲ್ಲಿ ಏನ್ ಅನಿಸ್ತದಂದ್ರೆ, ನಮ್ಮ ಜೊತೆ ಇದ್ದವ್ರೆ ನಮ್ಮನ್ನ ಸಡನ್ ಆಗಿ ಈ ತರ ಬಿಹೇವ್ ಮಾಡಿದ್ರೆ, ನಮ್ಮನ್ನ ಅರ್ಥ ಮಾಡ್ಕೊಲಿಲ್ಲ ಅಂತಂದ್ರೆ ಬೇಜಾರಾಗುತ್ತಾ. ಅದೇ ತರ ನಿನ್ನೆ ಸಂಗೀತ ಅವ್ರಿಗೆ ಬೇಜಾರಾಗ್ಯದ. ಬಟ್ ಕಾರ್ತಿಕ್ ಅವ್ರು ಆ ತರ ಯಾಕೆ ಮಾಡಿದ್ರು ಅಂತಾನೆ ಗೊತ್ತಾಗ್ಲಿಲ್ಲ ನನ್ಗಂತೂ. ಬಟ್ ಅವ್ರಿಗೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟ ಮೇಲೆ, ಈಗ ಶಿಕ್ಷಕರಾದ್ಮೇಲೆ ಸ್ಟೂಡೆಂಟ್ ಜೊತೆ ಅಷ್ಟು ಕ್ಲೋಸ್ ಆಗಿ ಇರಂಗಿಲ್ಲ, ಜಾಸ್ತಿ ಎಲ್ಲರೂ ಇರಂಗಿಲ್ಲ, ಕೆಲವೊಬ್ರು ಅಷ್ಟೇ ಇರ್ತಾರ. ಬಟ್ ಜಾಸ್ತಿ ಜನ ತುಂಬಾ ಸ್ಟ್ರಿಕ್ಟ್ ಆಗಿದ್ದು, ಚೆನ್ನಾಗಿ ಪಾಠ ಕಲಿಸ್ಬೇಕು, ಚೆನ್ನಾಗಿ ಓದಿಸ್ಬೇಕು ಇವ್ರನ್ನ ಅಂತ ಹೇಳಿ ಇರ್ತಾರ. ಬಟ್ ಇನ್ನು ಕೆಲವ್ರು ಜನ ಹೆಂಗಿರ್ತಾರ ಅಂತಂದ್ರೆ ತುಂಬಾ ಕ್ಲೋಸ್ ಆಗಿಬಿಟ್ಟು ಚೆನ್ನಾಗಿ ಪಾಠ ಹೇಳ್ಕೊಳ್ಳೋದು, ಚೆನ್ನಾಗಿ ಅರ್ಥ ಮಾಡಿಸೋದು, ಈ ತರ ಮಾಡ್ತಾರ. ಬಟ್ ನಿನ್ನೆ ಕಾರ್ತಿಕ್ ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರಲ್ವಾ, ಹಾಗಾಗಿ ಅವರು ಹೇಳೋದೇ ಅದೇ ತರ ಇತ್ತು. ಬಟ್ ಇಲ್ಲಿ ಸಂಗೀತ ಅವ್ರಿಗೆ ಅನ್ಸದ, ಏನು ವಿನಯ್ 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 ಇದು ಮಾಡಕತ್ತಾರ, ಬಕೆಟ್ ಇಡಾಕತ್ತಾರಲ್ಲ ಅಂತ ಹೇಳಿದ್ರು. ಇಲ್ಲಿ ಕಾರ್ತಿಕ್ ಅವರು ಬಕೆಟ್ ಹಿಡಿದ್ರು ಅಂತ ಹೇಳಿ ನಿಮ್ಗೆ ಅನ್ಸಕತ್ತದ ಇನ್ನು ಇಲ್ವಾ, ಹೆಂಗ್ ಅನ್ಸಕತ್ತದ ನಿಮ್ಗೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ಸಂಗೀತ ಅವ್ರ ಮಾತು ಹೇಳಿದ್ರು, ನಾನು ನಿನ್ ಜೊತೆ ಜಾಸ್ತಿ ಕ್ಲೋಸ್ ಆಗಿರೋದಕ್ಕ, ನಿನ್ ಜೊತೆನೇ ಇರೋದಕ್ಕ ಹಿಂಗ್ ಮಾಡಕತ್ತಾರ ಹೆಂಗ ಅವರು ಅಂತ ಹೇಳಿ ಹೇಳಕತ್ತಿದ್ರು. ಈಗ ಏನ್ ಮಾಡಕ್ಕಿಲ್ಲ. ಈಗ ಸಂಗೀತ ಅವ್ರಿಗೆ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದು ಯಾರಪ್ಪ ಅಂತಂದ್ರೆ ಪ್ರತಾಪ್ ಅವರು. ಅವ್ರು ಹೇಳಿದ್ರು ಕೂಡ ಏನಂತಂದ್ರೆ, ನನ್ಗ ಹೊರಗಡೆ ನಮ್ಮ ತಮ್ಮ ಹೆಂಗೋ ಅದೇ ತರ ಇವ್ನ ನೋಡಕತ್ತೀನಿ ನಾನು, ಇವ್ನ ನನ್ಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾನ ಅಂತ ಹೇಳಿ ಮೊನ್ನೆ ಹೇಳಿದ್ರಲ್ವಾ ಸಂಗೀತ ಅವರು. ಅದೇ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದ್ದಾರೆ. ಈಗ ಬಿಗ್ ಬಾಸ್ ಮನೆಗೆ ಎಲ್ರಿಗಿನ್ನ ಜಾಸ್ತಿ ಪ್ರತಾಪ್ ಅವರೇ ಇಷ್ಟ ಸಂಗೀತ ಅವ್ರಿಗೆ ಅಂತ ಹೇಳಿ ನಮ್ಗೆಲ್ರಿಗೂ ಗೊತ್ತಾಯ್ತು. ಬಟ್ ಅದೇ ಈಗ ಅವ್ರ ಜೊತೆ ಹಂಗೆ ಕ್ಲೋಸ್ ಆಗಿದ್ದಾರ, ತುಂಬಾ ಮಾತಾಡೋದಾಗ್ಲಿ ನಗೋದಾಗ್ಲಿ ಎಲ್ಲ ಚೆನ್ನಾಗಿದಾರ. ಜೋಡಿ ಹಿಂಗೆ ಇರ್ಲಿ ಯಾವತ್ತಿಗೂ ಅಕ್ಕ ತಮ್ಮ ಅಂತ ಹೇಳ್ತೀನಿ. ಇನ್ನ ಇದೆಲ್ಲ ಆಯ್ತಲ್ವಾ, ಸಂಗೀತ ಅವರು ಮತ್ತೆ ಕಾರ್ತಿಕ್ ಅವ್ರ ಮಧ್ಯ ಮತ್ತೆ ಜಗಳ ಆಗ್ಬಹುದೇನೋ ಅಂತ ಹೇಳಿ ಅನ್ಸಕತ್ತದ. ನೋಡಮ್ ಏನಾಗ್ತದೆ ಅಂತ ಹೇಳಿ. ಯಾಕಂತಂದ್ರೆ ಇದೇನಾದ ಇಲ್ಲಿಗೆ ಇಬ್ರು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬಿಡ್ಬೇಕು. ಇಲ್ಲ ಅಂತಂದ್ರೆ ಸಂಗೀತ ಅವರು ಅವ್ರ ಮಧ್ಯೆ ಮತ್ತೆ ಹಂಗೆ ಇವ್ರು ಸಂಗೀತ ಅವರು ಹೋಗಿ ಹೇಳಂಗಿಲ್ಲ. ಅವ್ರು ಏನೇ ಇದ್ರು ಪಾಪ ಅವ್ರಿಗೆ ಯಾರು ಇಷ್ಟನೋ ಅವ್ರ ಹತ್ರ ಹೇಳ್ಕೊಂತಾರ. ಅದು ನಿನ್ನೆ ಪ್ರತಾಪ್ ಅವ್ರ ಹತ್ರ ಹೇಳ್ಕೊಂಡಿದಾರ. ಇಲ್ಲ ಅಂತಂದ್ರೆ ನಮ್ಮ ಮುಂದಾನೆ ಹೇಳ್ಕೊಂತಾರ. ನಮ್ಮ ಮುಂದ ಅಂತಂದ್ರೆ ಹೆಂಗ, ಅಲ್ಲಿ ವಾಶ್ರೂಮ್ ಆದ್ರೆ ಹೋಗ್ಬಿಟ್ಟು ಕ್ಯಾಮ್ರಾಗ್ ಹೇಳ್ಕೊಂತಾರಲ್ವಾ, ನನ್ಗೆ ಯಾರ ಹತ್ರನು ಹೇಳ್ಕೊಳಕ್ಕಾಗಲ್ಲ, ಯಾರು ಯಾವಾಗ ಹೆಂಗ್ ತಿರುಗಿ ಬೀಳ್ತಾರ ಅಂತಾನೆ ಗೊತ್ತಾಗಂಗಿಲ್ಲ, ಅದಕ್ಕೆ ನಾನು ನಿಮ್ಮ ಮುಂದೆ ಹೇಳ್ಕೊಳ್ತೀನಿ ಅಂತ ಹೇಳಿ ಅವತ್ತು ಕ್ಯಾಮ್ರಾ ಮುಂದೆ ಹೇಳಿದ್ರು ಒಂದಿನ. ಆಮೇಲೆ ಕೂಡ ಬಂದ್ ಹೇಳ್ಕೊಳಕತ್ತಿದ್ರು ಅವ್ರು ಅಲ್ಲಿ ಕುಂತು. ನಮ್ಗೆಲ್ರಿಗೂ ಹೇಳಕತ್ತಾರ ಅಂತ ಹೇಳಿ ಅನ್ಸಿತ್ತು. ಯಾಕಂತಂದ್ರೆ ನಾವ್ ಯಾರಿಗೂ ಹೇಳಂಗಿಲ್ಲ, ಒಳಗಡೆ ಹೋಗಿ ನಾವಂತರೂ ಚುಚ್ಚು ಕೊಡಂಗಿಲ್ಲ. ಬಟ್ ಆ ಬಿಗ್ ಬಾಸ್ ಮನೆಗೆ ಇದ್ದವ್ರು ಯಾವಾಗ ಹೆಂಗ್ ಚೇಂಜ್ ಆಗ್ತಾರ ಅಂತ ಹೇಳಕ್ ಬರಲ್ಲ. ಅದಕ್ಕೆ ಅವ್ರಿಗೆ ಆ ಒಂದು ವಿಚಾರ ತುಂಬಾ ಮನ್ಸಲ್ಲಿದೆ, ಯಾರಿಗೂ ಹೇಳ್ಬಾರ್ದು ಹೇಳ್ಕೋಬಾರ್ದು ಅನ್ನೋದು. ಬಟ್ ನಿನ್ನೆ ಪ್ರತಾಪ್ ಅವ್ರ ಮುಂದೆ
ಹೇಳ್ಕೊಂಡಿದ್ದಾರೆ. ಇದರಿಂದ ಏನು ಜಗಳ ಆಗಂಗಿಲ್ಲ ಅಂತ ಹೇಳಿ ನಮ್ಗೆಲ್ರಿಗೂ ಗೊತ್ತೇ ಅದು. ಯಾಕಂತಂದರೆ ಪ್ರತಾಪ್ ಅವ್ರು ಹೋಗ್ಬಿಟ್ಟು ಜಗಳ ಮಾಡಿಸೋದಾಗ್ಲಿ, ಅವ್ರದ್ದು ಇವ್ರ ಹತ್ರ ಆಗಲಿ ಇವ್ರದ್ದು ಅವ್ರ ಹತ್ರ ಹೋಗ್ಲಿ ಹೇಳೋದಾಗ್ಲಿ ಮಾಡಂಗೇ ಇಲ್ಲ, ಅದು ಎಲ್ರಿಗೂ ಗೊತ್ತದಲ್ಲ. ಅದಕ್ಕೆ ಅವ್ರ ಮುಂದೆ ಹೇಳ್ಕೊಂಡಿದ್ದಾರೆ. ಬಟ್ ಈಗ ಸಂಗೀತ ಅವರು ಮನ್ಸಾಗಿದ್ದ ಮೇಲೆ ಅದು ಬಿಡಂಗಿಲ್ಲ, ಅವರು ಹಂಗೆ ಇರ್ತದೆ ಅವ್ರಿಗೆ ಪಾಪ, ಹಂಗೆ ಕೊರ್ಕೊಂತಾನೆ ಇರ್ತಾರ. ಆದಷ್ಟು ಬೇಗ ಇದಿಷ್ಟು ಇಬ್ಬರು ಮಾತಾಡಿ ತುಂಬ ಜಲ್ದಿ ಕ್ಲೋಸ್ ಆಗಲಿ ಮತ್ತು ಮನಸ್ತಾಪ ದೂರ ಆಗಲಿ ಅಂತ ಹೇಳಿ ನಾನು ಅನ್ಕೊಳಕತ್ತೀನಿ. ಮತ್ತು ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.